ಮಕ್ಕಳು ಆಡ್ತಾ ಆಡ್ತಾ ಬೀಳೋದು ಸಾಮಾನ್ಯ. ತಲೆಗೆ ಪೆಟ್ಟು ಬಿದ್ದಾಗ ಸಿಟಿ ಸ್ಕ್ಯಾನ್ ಬೇಕಾ? ಪೋಷಕರು ಮಾಡುವ ಆ ಒಂದು ತಪ್ಪು ನಿರ್ಧಾರದಿಂದ ಮಗುವಿನ ಜೀವಕ್ಕೆ ಅಪಾಯ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಮೋಹನ್, ಶಿಶು ಮತ್ತು ಮಕ್ಕಳ ತಜ್ಞ. ಈ ವಿಡಿಯೋದಲ್ಲಿ ನಾನು ಯಾವ ಮಕ್ಕಳಲ್ಲಿ ಸಿಟಿ ಸ್ಕ್ಯಾನ್ ಬೇಕಾ, ಯಾವ ಮಕ್ಕಳಲ್ಲಿ ಸಿಟಿ ಸ್ಕ್ಯಾನ್ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಮ್ಯಾನೇಜ್ ಮಾಡ್ಬೋದು, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಪೋಷಕರು ಮಾಡುವ ಆ ಒಂದು ತಪ್ಪು ನಿರ್ಧಾರ ಯಾವುದು, ಯಾವ ಮಕ್ಕಳಲ್ಲಿ ಅಪಾಯ ಅನ್ನೋದನ್ನು ಡೀಟೇಲ್ಸ್ ಆಗಿ ಹೇಳ್ತೀನಿ. ಲೆಟ್ ಸ್ಟಾರ್ಟ್. ಸಾಮಾನ್ಯವಾಗಿ ಮಕ್ಕಳು 1 ವರ್ಷ ಅಥವಾ 2 ವರ್ಷ ಇನ್ನೇನು ಅಡ್ಡಾಡಕ್ಕೆ ಅಥವಾ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಬೀಳೋದು ಸಾಮಾನ್ಯ. ಮನೆಯ ಒಳಗೆ ಆಟ ಆಡ್ತಾ ಅಥವಾ ಬೆಡ್ ಮೇಲಿಂದ ಹೊರಗಡೆ ಆಟ ಆಡ್ತಾ ಬೀಳೋದು ಸಾಮಾನ್ಯ. ಬಿದ್ದಾಗ ತಲೆಗೆ ಪೆಟ್ಟು ಬೀಳುತ್ತೆ, ಸ್ವಲ್ಪ ರಕ್ತನೂ ಬರುವುದು, ಸ್ವಲ್ಪ ಬಾವು ಆಗಬಹುದು. ಸೊ 70 to 80% ಈ ಗಾಯ ಮೈನರ್ ಆಗಿರ್ತದೆ, ಮೈನರ್ ಇಂಜುರಿ. ಸ್ವಲ್ಪ ರಕ್ತ ಬಂದು ಸ್ವಲ್ಪ ತಲೆಯಲ್ಲಿ ಬಾವಾಗಿರ್ತದೆ. ಒಂದು 5 ರಿಂದ 10 ನಿಮಿಷ ಅಳೋದು ಸಾಮಾನ್ಯ. ಈ ಎಮೋಷನಲಿಂದ ಬ್ರೈನ್ ಆ್ಯಕ್ಟಿವಿಟಿ ಆಗಿ 1 ರಿಂದ 2 ಬಾರಿ ವಾಂತಿ ಆಗ್ಬೋದು. ಬಟ್ ಮಗುವಿನಲ್ಲಿ ಯಾವುದೇ ಮೂರ್ಛೆ ಹೋಗೋದಾಗಿರ್ಬೋದು ಅಥವಾ ಬೇರೆಯಿಂದ 10 ನಿಮಿಷ ಸುಮ್ಮನಾಗಿ ಆಮೇಲೆ ನಾರ್ಮಲ್ ಆಗಿ ಆ್ಯಕ್ಟಿವಿಟಿ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಮಗುಗೆ ಜಸ್ಟ್ ಅಬ್ಸರ್ವೇಷನ್ ಬೇಕು. ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಮಾಡಿ ಮನೆಯಲ್ಲೇ ಜಸ್ಟ್ 24 hour ಅಬ್ಸರ್ವೇಷನ್ ಮಾಡಿದರೆ ಸಾಕು. ಸೊ ಯಾವ ಡೇಂಜರ್ ಸೈನ್ಸ್ಗಳನ್ನು ನೋಡಿದರೆ ಇದ್ದರೆ ಇಮ್ಮಿಡಿಯೇಟಾಗಿ ನೀವು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಮಗುವಿಗೆ ಸಿಟಿ ಸ್ಕ್ಯಾನ್ ಮಾಡೋದು ಇಂಪಾರ್ಟೆಂಟ್. ಯಾವ ಲಕ್ಷಣಗಳು ಅನ್ನೋದನ್ನು ನೋಡೋಣ. ಸರಿಯಾಗಿ ಗಮನವಿಟ್ಟು ಕೇಳಿ. ಮಗು ಬಿದ್ದ ತಕ್ಷಣ ಲಾಸ್ ಆಫ್ ಕಾನ್ಷಿಯಸ್ ಆಗಿದೆ, ಮಗು ಮೂರ್ಛೆಗೊಂಡಿದೆ ಅಂದರೆ 2 ಅಥವಾ 3 ಬಾರಿಗಿಂತ ಹೆಚ್ಚು ಬಾರಿ ವಾಂತಿ ಆಗ್ತಾ ಇದೆ, ಫಿಟ್ಸ್ ಬರ್ತಾ ಇದ್ರೆ, ಮೂಗಿನಿಂದ ಅಥವಾ ಕಿವಿಯಿಂದ ರಕ್ತ ಬರ್ತಾ ಇದೆ ಅಂದರೆ ಆ ಬಾವಿನ ಒಂದು ಸೈಜ್ ಜಾಸ್ತಿ ಆಗ್ತಾ ಇದೆ, ಅಥವಾ ಮಗು ತುಂಬ ಡ್ರೌಸಿನೆಸ್ ಆಗಿದೆ, ಎಚ್ಚರಿಸಲು ಕಷ್ಟವಾಗ್ತಾ ಇದೆ, ಎನಿ ಬಿಹೇವಿಯರ್ ಅಬ್ನಾರ್ಮಲಿಟಿ ಕಾಣ್ತಾ ಇದೆ ಅಂದ್ರೆ ಈ ಏನಾದರೂ ಲಕ್ಷಣಗಳು ಇದ್ದಲ್ಲಿ ವಿತೌಟ್ ಎ ಡಿಲೇ ಹಾಸ್ಪಿಟಲಲ್ಲಿ ರೀಚ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಪಡೆದುಕೊಂಡು ಇಂಥ ಸಮಯದಲ್ಲಿ ಸಿಟಿ ಸ್ಕ್ಯಾನ್ ಮಾಡುವ ಅವಶ್ಯಕತೆ ಬರ್ಬೋದು. ಬಂದಲ್ಲಿ ಸಿಟಿ ಸ್ಕ್ಯಾನ್ ಮಾಡಿ. ಸೊ ಯಾವ ಗಾಯದಲ್ಲಿ ಸಿಟಿ ಸ್ಕ್ಯಾನ್ ಬೇಡ, ಯಾವ ಸೈನ್ಸ್ಗಳು ಯಾವ ಲಕ್ಷಣ ಇದ್ದರೆ ಸಿಟಿ ಸ್ಕ್ಯಾನ್ ಬೇಕು ಅನ್ನೋದನ್ನು ನೋಡಾಯಿತು. ಮೈನರ್ ಇಂಜುರಿ ಆಗಿದೆ, ಜಸ್ಟ್ ಸ್ವಲ್ಪ ತಲೆಯಲ್ಲಿ ಬಾವಾಗಿದೆ, ನಾನು ಹೇಳುವಂಥ ಯಾವುದೇ ಸೈನ್ಸ್ ಇಲ್ಲದಿದ್ದಲ್ಲಿ ಏನು ಮಾಡಬೇಕಂದ್ರೆ ಜಸ್ಟ್ ಅಬ್ಸರ್ವೇಷನ್. ತಲೆ ಸ್ವಲ್ಪ ಬಾವಾಗಿದೆ ಅಂದರೆ ಜಸ್ಟ್ ಅದಕ್ಕೆ ಐಸ್ ಪ್ಯಾಕ್ಸ್ ಇಡಿ, ನೋವಿಗೆ ಪ್ಯಾರಾಸಿಟಮಲ್ ಡ್ರಾಪ್ಸ್ ಅಥವಾ ಪ್ಯಾರಾಸಿಟಮಲ್ ಸಿರಪ್ ಕೊಡಿ. 1 ರಿಂದ 2 ಬಾರಿ ಅಥವಾ ವಾಂತಿ ಆಗೋದು ಸರ್ವೇ ಸಾಮಾನ್ಯ. ಅಂಥ ಸಮಯದಲ್ಲಿ ಸಿರಪ್ ಅಥವಾ ಟ್ಯಾಬ್ಲೆಟ್ ಆನ್ ಡೆಮನ್ನು. ಸೊ ಇನ್ನೂ ಕೆಲವೊಂದು ತಕ್ಷಣ ಈ ಸೈನ್ಸ್ ಇರೋದಿಲ್ಲ, ಬಟ್ ಇಂಜುರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ಮಗುವಿಗೆ ಸೂಚರ್ ಅವಶ್ಯಕತೆ ಆಗ್ಬೋದು. ಆ ಸಮಯದಲ್ಲೂ ಕೂಡ ನೀವು ಹಾಸ್ಪಿಟ್ಲಿಗೆ ಹೋಗಿ. ಸೊ ಪ್ರತಿ ಸಮಯದಲ್ಲೂ ಕೂಡ ಬಿದ್ದ ತಕ್ಷಣ ಸಿಟಿ ಸ್ಕ್ಯಾನ್ ಮಾಡಿಸಲೇಬೇಕು ಅನ್ನೋದು ಪೋಷಕರು ಅನೇಕ ಜನರಿದ್ದಾರೆ. ಸೊ ಸಿಟಿ ಸ್ಕ್ಯಾನ್ ಎಲ್ಲಿ ಅವಶ್ಯಕತೆ ಇದ್ದಲ್ಲಿ ಅಲ್ಲಿ ಮಾಡಿಸಿ. ಸೊ ಪ್ರತಿ ಸಾರಿ ಸಿಟಿ ಸ್ಕ್ಯಾನ್ ಬೇಕು ಅನ್ನೋ ತಪ್ಪು. ಯಾಕಂದರೆ ಸಿಟಿ ಸ್ಕ್ಯಾನ್ ಅಲ್ಲಿ ಹೈ ರೇಡಿಯೇಷನ್ ಇರ್ತದೆ. ಈ ರೇಡಿಯೇಷನ್ ತುಂಬ ಅಪಾಯಕಾರಿ. ಸೊ ಪೋಷಕರು ಮನೆಯಲ್ಲಿ ಸಣ್ಣ ಗಾಯ ಇದೆ, ಯಾವುದೇ ಸೈನ್ಸ್ ಇಲ್ಲ ಅಂದರೆ 24 ಗಂಟೆವರೆಗೂ ಅಬ್ಸರ್ವೇಷನ್ ಮಾಡಬೇಕು. ಏನು ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ನಾನು ಹೇಳಿರುವಂಥ ಪಾಯಿಂಟ್ಸ್ ಏನಾದರೂ ಬಂದರೆ, ಮಗು ಮಲ್ಕೊತಾ ಇದೆಯಾ, ಫಿಟ್ಸ್ ಬರ್ತಾ ಇದೆಯಾ, ಪದೇ ಪದೇ ವಾಂತಿ ಆಗ್ತಿದೆಯಾ, ಅಥವಾ ಆ ಬಾವು ಏನಾದರೂ ಜಾಸ್ತಿ ಆಗ್ತಿದೆಯಾ, ಏನಾದರೂ ಈ ಸಮಸ್ಯೆ ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ನೀವು ಆಸ್ಪತ್ರೆ ಹೋಗಿ. ಇಲ್ಲ ಏನೂ ಇಲ್ಲ ಅಂದರೆ ಜಸ್ಟ್ ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಇಟ್ಸೆಲ್ಫ್ ಇಸ್ ನೀಡೆಡ್. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ನೀವು ಯಾವಾಗ ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬಾರ್ದು, ಮನೆಯಲ್ಲಿ ಏನು ಮಾಡಬೇಕು, ಏನೇನು ನೋಡಬೇಕು ಅನ್ನೋದನ್ನು ಗೊತ್ತಾಯ್ತು. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇನ್ನಿತರ ಪೋಷಕರು ಕೂಡ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಸೊ ಇದೇ ಥರ ಮತ್ತಷ್ಟು ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.